ಕ್ಯಾಮರಾ ರೋಲಿಂಗ್ ಆ್ಯಕ್ಷನ್ ಹೇಳೋಣ. ಕ್ಯಾಮ್ರಾ ರೋಲಿಂಗ್ ಆ್ಯಕ್ಷನ್. ಓಕೆ, ನಾವಿದ್ದೀವಿ ಎವರ್ಗ್ರೀನ್ ಕೌಂಟಿ ರಿಟ್ರೀಟಲ್ಲಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈಗ ನಾವು ಏನಾಯಿತು ಅಂತ ಹೇಳಿದ್ರೆ, ನಾವಿಬ್ಬರು ಇವರ ಅಮ್ಮ ಬ್ಯುಸಿ ಇದ್ದರು ಕೋಕೋ ಮೈಸೂರಲ್ಲಿ. ಸೊ ನಾವು ಬಿಟ್ಬಿಟ್ಟು ಬಂದುಬಿಟ್ವಿ. ಬಂದಾಗ ಆಮೇಲೆ ನಮಗೆ ಅನಿಸಿದ್ದು ನನ್ನ ಬಟ್ಟೆ ಮಾತ್ರ ತಂದಿದ್ದೀನಿ, ವಿಯಾನಿಗೆ ಬಟ್ಟೆನೇ ತಂದಿಲ್ಲ ಅಂತ. ಹಾಂ, ಅದಕ್ಕೆ ಈಗ ಗೀತಾ ಏನು ಮಾಡಿದ್ದಾರೆ, ನಮ್ಮಮ್ಮ ಈಗ ಯಾವುದೋ ಒಂದು ಚಡ್ಡಿ ಇತ್ತು, ಅದಕ್ಕೆ ಯಾವುದೋ ಒಂದು ಟೀ ಶರ್ಟ್ ಹಾಕ್ಬಿಟ್ಟು ಈ ಪರಿಸ್ಥಿತಿಯಲ್ಲಿ ಇದೆ. ಈಗ ಇನ್ನೊಂದು 2 ದಿನ ಆದರೆ ಇನ್ನೂ ಏನೇನೋ ಆಗ್ಬಿಡುತ್ತೆ. ಸೊ ಹೇಗನ್ನಿಸ್ತಾ ಇದೆ ವಿಯಾನ್? ಹೌ ಡು ಯು ಫೀಲ್? ಈಗ ಎವರ್ಗ್ರೀನ್ ಕೌಂಟಿಗೆ ಇಷ್ಟೆಲ್ಲ ಗೆಸ್ಟ್ ಬರ್ತಾ ಇದ್ದಾರಲ್ಲ, ಹೇಗನ್ನಿಸ್ತಾ ಇದೆ? ಹೌ ಡು ಯು ಫೀಲ್? ಫ್ಲವರ್ ಖುಷಿಯಪ್ಪ. ಇದು ನಾನೇನೋ ಕೇಳಿದ್ರೆ ಅವನೇನೋ ಅಂತ ಬರ್ತಾ ಇದೆ. ಅಷ್ಟೇ ಅಂತೆ. ಬನ್ನಿ ಇವಾಗ ಇಲ್ಲಿ ನೋಡಿದ್ದಾರೆ. ಹಾಯ್ ದಾಸ್, ಹೇಗಿದ್ದೀರಾ ದಾಸ್? ಬಡಿಯಾ. ಹಾಂ, ಸೊ ಇವಾಗ ನಮ್ಮ ಗಾಡಿನ ತೋರಿಸ್ಬಿಡಿ. ತುಂಬ ಜನರಿಗೆ ಗೊತ್ತು ಈ ಗಾಡಿ, ಜನರಿಗೆ ಗೊತ್ತಾಗಲಿ ಯಾವ ಗಾಡಿ ಇಷ್ಟು ಸದ್ದು ಮಾಡ್ತಾ ಇದೆ ಅಂತ. ಅಲ್ಲ ದರ್ಶನ್, ವಿತನ್, ಅದರದ್ದೊಂದು ಕಣ್ಣೋಗಿದೆ. ರೆಡಿ ಆಗ್ತಾ ಇದೆಯಾ? ಓಕೆ, ಈಗ ನಮ್ಮ ಕೌಂಟಿಗೆ ಯಾವ್ಯಾವ ಥರ ಗೆಸ್ಟ್ ಬಂದಿದ್ದಾರೆ ಅಂತ ಒಂದು ಲಿಸ್ಟ್ ಶೇರ್ ಮಾಡ್ತಾರೆ. ವಿತನ್ ಪ್ರಿಪೇರ್ ಆಗಿಲ್ಲ ಆದರೂ ಯಾವ ಥರ? ಒಂದು ಕಪಲ್ಸಾ ಸ್ಟಾರ್ಟಿಂಗಿಂದ ಇಲ್ಲ. ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಆಯಿತಾ? ಫಸ್ಟು ಒಂದೇ ಸಿಂಗಲ್ ಗೆಸ್ಟು ಅಲ್ವಾ, ಸೋಲೋ ಒಬ್ಬರೇ ಬಂದರು. ಅವ್ರನ್ನ ಕರ್ಕೊಂಡು ನಮ್ಮ 25 ಜನರು ಹೋಸ್ಟಿಂಗ್ ಮಾಡಿದ್ರು ಆಯಿತಾ. ಬಟ್ ಸ್ಟಿಲ್ ಫನ್ ಆಗಿತ್ತು. ಅಲ್ಲಿಂದ ಕಪಲ್ಸ್ ಬಂದರು. ಅಲ್ಲಿಂದ ಒಂದು ಫ್ಯಾಮಿಲಿ ಬಂತು, 4 ಜನ. ಹಾಂ, ಫ್ಯಾಮಿಲಿ 4 ಜನರು ಬಂದರು. ಆಮೇಲೆ ಸ್ಟಾರ್ಟ್ ಆಯಿತು. ಸೊ ಕಂಟಿನ್ಯೂಸ್ ಅಂದರೆ ಒಂದು ಫುಲ್ ಫ್ಯಾಮಿಲೀಸ್ ಜಾಸ್ತಿ ಆಯಿತು. ಕಾರ್ಪೊರೇಟ್ ಸ್ಟಾರ್ಟ್ ಆಯಿತು. ಹಾಂ, ಅಲ್ಲಿಂದ ಒಂದು ಮಂಗಳೂರಿಂದ ಒಂದು ಮುಸ್ಲಿಂ ಫ್ಯಾಮಿಲಿ ಬಂತು, ಕಂಪ್ಲೀಟ್ ಬ್ಯಾಚು. ಟೋಟಲ್ 2 ಫ್ಯಾಮಿಲೀಸ್ ಹಂಗೆ ಬಂತು. ಎಸ್, ಅಲ್ಲಿಂದ ಒಂದು ಜೈನ್ ಫ್ಯಾಮಿಲೀಸ್ ಬಂತು. ಜೈನು 3 to 4 ಜಾಸ್ತಿ ಆಗಿದೆ. ಹಾಂ, 3 to 4 ಫ್ಯಾಮಿಲೀಸ್ ಬಂತು. ಆಮೇಲೆ ಇವಾಗ ಪೆಟ್ಸ್ ಒಟ್ಟಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಟೋಟಲ್ 4 to 5 ಪೆಟ್ಸ್ ಆಗಿದೆ. 4 to 5 ಪೆಟ್ಸು ಬಂದರು. ಅದು ಬ್ಯಾಕ್ ಟು ಬ್ಯಾಕ್ ಒಂದೇ ವಾರ 2 ವೀಕ್ಸಲ್ಲಿ. ಹಾಂ, ಆಮೇಲೆ ಜಾಸ್ತಿ ಸೀನಿಯರ್ ಸಿಟಿಸನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ನೋಡೋದು ಸೀನಿಯರ್ ಸಿಟಿಸನ್ಸು. ಅಲ್ಲೊಬ್ರು ಕೂತಿದ್ದಾರೆ. ಸೊ ಕಂಪ್ಲೀಟ್ ವಿ ಫೀಲ್ ವೆರಿ ನಿನಗೆ ನಿಜ ಹೇಳು, ರೆಸಾರ್ಟಲ್ಲಿ ನೀನು ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾಯಿದ್ದೆ? 12:31 ನೈಟು 12:31 ಗಂಟೆ ಆದರೂ ನೈಟ್ ಶಿಫ್ಟ್ ಗೂರ್ಖಾ ಥರ ಕೆಲಸ ಮಾಡಬೇಕು. ಏನಂದರೆ ನಮ್ಮದು ಟೈಮಿಂಗ್ಸ್ ಇದ್ದಿದ್ದು 9:30 to till 10:30 ಫುಡ್ಡು. ಬಟ್ 10:30 ನಾವು ಕ್ಲೋಸಿಂಗ್ ಅಂತ ಹೇಳುವಾಗ 10:30 ಬಂದು ಊಟ ಕೂತ್ಕೊಳ್ಳೋದು. ಊಟ ಎಲ್ಲ ಆಗುವಾಗ ಒಂದು 11:30. ಸೊ ನಮ್ಮವರೆಲ್ಲ ಕ್ಲಿಯರೆನ್ಸ್ ಮಾಡುವಾಗ ಒಂದು 12. ನಾವು ಊಟ ಮಾಡುವಾಗ ಒಂದು 12:30. ಈಗ ಎಷ್ಟೊತ್ತಿಗೆ ಮಲಗ್ತಾ ಇದೆಯಾ? ಇವಾಗ ನಮ್ಮದು ಪ್ರಾಪರ್ಟಿ 10ಗೆ ನೈಟ್ ಕ್ಲೋಸಿಂಗ್ ಆಗಿಬಿಡುತ್ತೆ. ಸೊ ನಾವು ಒಂದು ಅರ್ಧ ಗಂಟೆ ಕೂತ್ಕೊಂಡು ಎಲ್ಲ ಮಾತಾಡಿ ಒಂದು 10:30 by 11. ಆ್ಯಕ್ಚುಲಿ ಈಗ ನಾನು ನೋಡಿರೋ ಪ್ರಕಾರ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮು ಬೆಳಿಗ್ಗೆ ಸನ್ರೈಸ್ ಆಗಬೇಕಾದ್ರೆ ಡೈಜೆಸ್ಟಿವ್ ಸಿಸ್ಟಮು ಜಸ್ಟ್ ಎದ್ದೇಳುತ್ತಂತೆ. ಆ ಒಂದು ಜಠರ ಅಗ್ನಿ ಅಂತ ಹೇಳ್ತಾರಲ್ಲ, ಅದ್ರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಲೈಟಾಗಿ ಒಂದು ಸತಿ ತಿನ್ನಬೇಕು. ಆಮೇಲೆ ಮಧ್ಯಾಹ್ನ ಹೊತ್ತಲ್ಲಿ ಹೆವಿ ಸನ್ ಇರಬೇಕಾದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಫುಲ್ಲು ಸ್ಪೀಡಾಗಿರುತ್ತೆ. ಆ ಟೈಮಲ್ಲಿ ಸರಿಯಾಗಿ ಬ್ಯಾಟಿಂಗ್ ಮಾಡಬೇಕು. ಆಮೇಲೆ ಸಂಜೆ ಹೊತ್ತಿಗೆ ಪುನಃ ನಾವು ಕಡಿಮೆ ಲೈಟ್ ಫುಡ್ ತಗೊಂಡು ಈ ಥರ ನಮ್ಮ ಒಂದು ಬಾಡಿ ಪ್ಯಾಟರ್ನ್ ಡಿಸೈನ್ ಆಗಿದೆ. ಆದರೆ ನಾವು ಮಾಡ್ತಾ ಇರೋದು 2 ಗಂಟೆ ಬಿರಿಯಾನಿ, ಅರ್ಲಿ ಮಾರ್ನಿಂಗ್ ಬಿರಿಯಾನಿ, ಮಿಡ್ ನೈಟು ಡಿನ್ನರು. ಸೊ ಆಲ್ ದೀಸ್ ಕನ್ಫ್ಯೂಷನ್ಸ್. ಈಗ ಪ್ರಾಪರ್ ಪ್ಲ್ಯಾನು, ಸಂಜೆ ಬೇಗ ಡಿನ್ನರ್ ಮಾಡಿ ಮಲ್ಕೊಬಿಡ್ತಾರೆ. ನಮ್ಮ ಕೊಡಗು ಹಳೇ ಸ್ಟೈಲಿಗೆ ಹೇಗಿತ್ತು ಆ ಸ್ಟೈಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಜನರಿಗೆ ಯಾವುದೇ ಆ್ಯಕ್ಸೆಸ್ ಇಲ್ಲ. ಆದರೆ ನಿಜವಾಗ್ಲೂ ಎಷ್ಟು ಒಳ್ಳೆ ಗೆಸ್ಟ್ ಬರ್ತಾಯಿದ್ದಾರೆ ಗೊತ್ತಾ. ಅವರು ದೇ ಆರ್ ಸೋ ಸಪೋರ್ಟಿವ್ ಆ್ಯಂಡ್ ಮ್ಯೂಸಿಕ್ ಕೇಳ್ತಾ ಇಲ್ಲ. ಅದ್ರಲ್ಲಿ ಇನ್ನೊಂದೇನಂದರೆ ಮುಂಚೆ ಪಾರ್ಟಿ ಎಲ್ಲ ಮಾಡಿ ಬಂದು ಊಟ ಮಾಡಿ ಮಲಗಿದ್ರೆ ಬೆಳಿಗ್ಗೆ ಎದ್ದೇಳ್ತಿರ್ಲಿಲ್ಲ, ಕಾಫಿ ಟೀ ಬರ್ತಿದ್ವಿ. ಇವಾಗ ಏನಂದರೆ ನಮ್ಮದು ಕಾಫಿ ಟೀ ಟೈಮಿಂಗ್ 7:30. ಬಟ್ 6ಗೆ ಎದ್ದು ಎಲ್ಲ ವಾಲಿಬಾಲು ಶಟ್ಲ್ ಎಲ್ಲ ಬಿಸಿ ನೀರು ಕೊಡಿ ಅಂತೇಳಿ ಬಿಸಿ ನೀರು ಕುಡಿದು ಸೊ ಪವರ್ಫುಲ್ ಆಗಿ ನಡೀತಾ ಇದೆ. ವೆರಿ ನೈಸ್, ಫೀಲ್ ಪ್ರೌಡ್ ಅಲ್ಲ? ಹೌದು, ಎಸ್. ನಾವು ಎಷ್ಟು ಆರಾಮಾಗಿದ್ವಿ ಇವಾಗ. ಹೌದು, ಕಸ್ಟಮರ್ ಜೊತೆ. ನಮ್ಮದು ಹೊಸ ಬೋರ್ಡ್ ನೋಡಿದ್ದೀರಲ್ಲ, ಬನ್ನಿ ಅದನ್ನ ಒಂದು ತೋರಿಸ್ಬಿಡ್ತೀನಿ ಹಾಗೆ. ಸೊ ಫಾಲೋ ಮಾಡಿ.
ಹಾಗೆ ಈ ಹೈಬಿಸ್ಕಸ್ಸು ನಾನು ಬಂದಾಗ ಬಿಸಿ ನೀರಿಗೆ ಹಾಕ್ಬಿಟ್ಟು ಅದನ್ನ ತಿರುಗಿಸಿ ಅದಕ್ಕೆ ಸ್ವಲ್ಪ ಹನಿ ಹಾಕಿ ಕುಡಿಯೋದು ಇದೆಯಲ್ಲ ಸಖತ್ ಮಜಾ ಸಿಗುತ್ತೆ. ಬನ್ನಿ. ಸೊ ಈ ಒಂದು ಬೋರ್ಡ್ ಇದೆ. ಇಲ್ಲಿ ಬಂದ್ಬಿಟ್ಟು ಜನರು ಎಷ್ಟು ಅವರ ಒಂದು ಮನದಾಳದ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ನಾನು ಇವಾಗ ಸ್ವಲ್ಪ ಕೋಚಿಂಗಲ್ಲಿ ಇರೋದ್ರಿಂದ ಸ್ವಲ್ಪ ಸುತ್ತಾಡ್ತಾ ಇದ್ದೀನಿ. ಅಪರೂಪಕ್ಕೆ ಎವರ್ಗ್ರೀನ್ ಕೌಂಟಿಗೆ ಬರ್ತೀನಿ. ತಿಂಗಳಲ್ಲಿ ಒಂದು 5-6 ಸತಿ ಇಲ್ಲ 8 ಸತಿ 10 ಸತಿ ಬರ್ತೀನಿ. ಬಟ್ ಅದರ್ವೈಸ್ ನನಗೆ ಈ ಒಂದು ಜಾಗದಲ್ಲಿ ಎಷ್ಟು ಜನರು ಶೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವರು ಹತ್ತಿದ್ದಾರೆ, ಆ್ಯಸ್ ಇನ್ ದೇ ಫೆಲ್ಟ್ ವೆರಿ ಕನೆಕ್ಟೆಡ್. ಕೆಲವರಿಗೆ ಚೈಲ್ಡ್ಹುಡ್ ಮೆಮೊರೀಸ್ ಬಂದಿದೆ, ಕೆಲವರಿಗೆ ನಮ್ಮ ಎಲ್ಲ ಕಾಟೇಜು ನಮ್ಮ ಹತ್ರ ಇರೋದು ಎಲ್ಲ ಎಟಿಕ್ ಇರುವಂಥದ್ದು. ಆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಅವರಿಗೆ ರೀಕಲೆಕ್ಟ್ ಆಗ್ತಾ ಇತ್ತು, ಚೈಲ್ಡ್ಹುಡ್ ಮೆಮೊರೀಸು, ಅದನ್ನ ಶೇರ್ ಮಾಡ್ಕೊಂಡು ಹತ್ತಿದ್ದಾರೆ. ಸೊ ದಟ್ ಈಸ್ ದ ಪವರ್ ಆಫ್ ಎವರ್ಗ್ರೀನ್ ಕೌಂಟಿ. ಬನ್ನಿ, ಇವಾಗ ಬದನೆಕಾಯಿ ಇದೆ, ದಾಸ್ ನೆಟ್ಟಿರೋದು, ಅದನ್ನ ತೋರಿಸ್ತೀನಿ. ನವೀನಾ ವಿಶೇಷ ದಾಸ್ ನೆಟ್ಟಿರೋ ಬದನೆಕಾಯಿ ಇಲ್ಲಿ. ಎಸ್, ನೋಡಿ ಇಲ್ಲಿ ದಾಸ್ ನೆಟ್ಟಿರುವಂಥ ಬದನೆಕಾಯಿ 3.5 ತಿಂಗಳಿಗೆ ಈ ಥರ ಒಂದು ಬದನೆಕಾಯಿ ಬೆಳೆದಿದೆ, ಚೆನ್ನಾಗಿದೆ. ಬನ್ನಿ ನಮ್ಮ ನವೀನನ್ನು ಮಾತಾಡ್ಸುವ. ನವೀನ, ನಮ್ಮ ರೆಸ್ಟೋರೆಂಟದೊಂದು ಪಿಲ್ಲರ್ ಅಂತಲೇ ಹೇಳ್ಬೋದು, ಇವನು ಮತ್ತು ದರ್ಶನ್. ಸೊ ಹೇಗೆ ಅನಿಸ್ತಾ ಇದೆ ನಿನ್ನ ಒಂದು ರೆಸ್ಟೋರೆಂಟು? 9 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಟ್ಟು ಆರಾಮಾಗಿರ್ತೀರಾ? ಹೌದು, ಆ್ಯಕ್ಚುಲಿ ಇದು ಡ್ರೀಮ್ ಆಗಿತ್ತು, ಕನಸು. ಎಸ್, ನಾನು ಅಂದ್ಕೊಳ್ತಾ ಇದ್ದೀನಿ ಈಗ ಪುನಃ ಹಳೆ ಸಿಸ್ಟಮ್ಗೆ ಹೋಗುವ ಅಂತ. ಬೇಡ ಸರ್, ಕಾಲಿಡಿದ್ದೀನಿ. ಆ್ಯಕ್ಚುಲಿ 9:30ಗೆ ಎಲ್ಲರೂ ಊಟ ಮಾಡೋಕ್ಕೆ ಬರ್ತಿದ್ರು, ಇವಾಗ 9:30 ಕ್ಲೋಸ್ ಮಾಡಿ ಹೋಗ್ತಾ ಇದ್ದಾರೆ. ಇವಾಗ ಅರ್ಲಿ ಮಾರ್ನಿಂಗ್ ಎದ್ದೇಳೋದು ಮೇಯ್ನ್. ಹೌದು, ಈಗ ಅದೇ ಖುಷಿ ಆಗ್ತಿದೆ ಸರ್, ಖುಷಿ ಆಗ್ತಾ ಇದೆ. ಅದೇ, ಆಮೇಲೆ ಪಕ್ಷಿಗಳು, ಒಂಥರ ಗಾಳಿ, ಈ ವಾತಾವರಣ ರಿಟ್ರೀಟಿಗೆ ಪಕ್ಕಾ ಒಂದು ಪವರ್ಫುಲ್ ಮ್ಯಾಜಿಕಲ್ ಆಗ್ತಾ ಇದೆ ನಮ್ಮ ಒಂದು ಕೌಂಟಿ. ಆಮೇಲೆ ನಮ್ಮಲ್ಲಿ ಒಂದು ಗುಂಡು ಅಂತ ಇದೆ ನೋಡಿ, ಸ್ವಲ್ಪ ಗಾಬರಿ ಆಗಿದೆ, ಸ್ವಲ್ಪ ಗಾಬರಿ ಸರ್ ಹೊಸಬ್ದಲ್ಲ. ಹಾಂ, ಸೊ ಗುಂಡು ಈಗ ನಮ್ಮಲ್ಲಿ ಒಂದು ವಿಷಯ ನಿಜ ಹೇಳಾಯ್ತಾ, ನಮ್ಮಲ್ಲಿ ಈಗ ನಾನ್ ವೆಜ್ ಇಲ್ಲ. ನಮ್ಮ ಬೆಕ್ಕದ ಪರಿಸ್ಥಿತಿ ಏನು ಸರ್, ಅವ್ನು ಹಾಕಿದ್ದು ತಿಂತಾನೆ, ಏನು ಹಾಕಿದ್ನೋ ಏನು ಹಾಕಿದ್ದು ತಿಂತಾ ಇರ್ತಾನೆ ನೋಡಿ. ಗತಿಗೆಟ್ಟಂಥ ಒಂದು ಗುಂಡು ವೆಜ್ ತಿಂದು ಗುಂಡಾಗಿದೆ, ಅದಕ್ಕೆ ಗುಂಡು ಅಂತ ಹೆಸರು, ಗುಂಡು. ಆಮೇಲೆ ನೋಡಿ ಅದು ಬಾಲ ನೋಡಿ, ಆ ಬಾಲ ಅದು ಇರೋದ್ರಿಂದ ನಮಗೆ ನೆಟ್ವರ್ಕ್ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಟನ್ನ ನೋಡಿ ಸ್ಟ್ರೈಟ್ ಇರುತ್ತೆ ಹಾಗೆ. ಸೊ ಅದಕ್ಕೆ ಕೆಲವರು ಇಲ್ಲಿ ಬಂದಾಗ ನೆಟ್ವರ್ಕ್ ಸಿಗೋದಾದರೆ ಈ ಥರ ಒಂದು 2-3 ಬೆಕ್ಕಿದೆ, ಆ್ಯಂಟನ್ ಹಿಂಗೆ ಇಟ್ಕೊಂಡು ಓಡಾಡ್ತಾ ಇರುತ್ತೆ. ಸೊ ಅದನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ, ಚೆನ್ನಾಗಿ ಇಂಟರ್ನೆಟ್ ಸಿಗುತ್ತೆ ಅಲ್ವಾ. ಸೊ ನೈಸ್. ಇನ್ನೇನಾದರೂ ಇದೆಯಾ ವಿತನ್ ಶೇರ್ ಮಾಡೋಕ್ಕೆ? ಅಷ್ಟೇ ಅಲ್ಲ, ಕ್ಲೋಸ್ ಮಾಡೋದಾ ಈ ವಿಡಿಯೋನ? ಓಕೆ, ನೀವು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ನಿಮ್ಮ ಹತ್ರ ಮಾತಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ಒಂದು ಹಾಯ್ ಅಂತ ಹೇಳುವ ಅಂತ ಹೇಳ್ಬಿಟ್ಟು ವಿ ಜಸ್ಟ್ ಕೇಮ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ವಿಯಾನ್ ಇಲ್ಲ, ಅಲ್ಲೆಲ್ಲೋ, ಇಲ್ಲಾಂದರೆ ಓಡ್ ಬರ್ತಿದ್ದ. ಬಾಯ್.